ಬಂಗಾರದೊಡವೆ ಬೇಕೆ ನೀರೇ. ನಮ್ಮ ಸ್ಟೋರಿನ ಓಕೆ ಮಾಡಿದ್ರೆ ಅವ್ರಿಗೊಂದು ಪಿಕ್ಚರ್ ಮಾಡಿಕೊಟ್ರು. ಪ್ಯಾಕೇಜ್ ಎಲ್ಲರೂ ದುಡ್ಡು ಹಂಚ್ಕೊಳ್ಳೋದು ಅಂದರೆ ಅವ್ರವ್ರ ಯೋಗ್ಯತೆಗೆ ತಕ್ಕಂಗೆ. ಈ ರಾಜ್ಕುಮಾರ್ ನಾವೆಲ್ಲ ಹಂಚ್ಕೋತೀವಿ ಅಂತ ಹೇಳ್ಬಿಟ್ಟು ಒಂದು 3 ಲಕ್ಷ ಬಂತು ಅಂತಂದರೆ 20,000 ಕೊಡೋಕ್ಕಾಗುತ್ತೆ ಅವರಿಗೆ. 50,000 ಆದರೂ ಕೊಡ್ಬೇಕು. ಆ ಕಾಲದಲ್ಲಿ 25,000ನೇ ಅವ್ರು ತೊಗೋತಾ ಇದ್ದಿದ್ದು ಜಾಸ್ತಿ. ಹೀಗೆ ಅವ್ರವ್ರ ಯೋಗ್ಯತೆಗೆ ತಕ್ಕ ಹಾಗೆ ಹಂಚ್ಕೊಳ್ಳೋದು ಅಂತ ಆಯಿತು. ಅದೊಂದು ಸಿಂಡಿಕೇಟ್ ಅಂತ ಮಾಡಿಕೊಂಡ್ವಿ. ಅದರಿಂದ ನಾವು ಮೊದಲನೇ ಮಾಡಿದ ಚಿತ್ರ ಯಾವುದು ಅಂದರೆ ಕಣ್ತೆರೆದು ನೋಡು. ಆ ಸಿಂಡಿಕೇಟ್ನಲ್ಲಿ ಅದನ್ನು ಯಾಕೆಂದರೆ ಕಂಠೀರವ ಶೂಟ್ ಮಾಡಿದಾಗ ನಾವು ಅದನ್ನು ಹೆಚ್ಚು ಕಮ್ಮಿ ನಾವು ಮಡ್ರಾಸ್ನಲ್ಲಿ ಶೂಟ್ ಮಾಡಿದಾಗ ವಿಕ್ರಮ್ ಸ್ಟುಡಿಯೋದಲ್ಲಿ ಮಾಡಿದ್ದದನ್ನು. ದಶಾವತಾರ ವಿಕ್ರಮ್ ಸ್ಟುಡಿಯೋದಲ್ಲಿ ಮಾಡಿದ್ವಿ. ವಿಕ್ರಮ್ ಸ್ಟುಡಿಯೋದಲ್ಲಿ ಮಾಡಿದಾಗ ನಮ್ಮ ಅಲ್ಲಿ BS ರಂಗ ಅವರ ಅದಕ್ಕೆ ಓನರ್ ಅವ್ರು ಹೇಳಿದ್ರು, ನೀವೆಲ್ಲ ಸೇರಿ ನನಗೊಂದು ಪಿಕ್ಚರ್ ಮಾಡಿಕೊಡಿ ಅಂತ ಹೇಳಿದಾಗ ಈ ದಶಾವತಾರ ಮಾಡಿಕೊಟ್ವಿ. ಅವರು ದಶಾವತಾರ ಸೂಪರ್ ಡೂಪರ್ ಸಕ್ಸಸ್ ಆಗಿ. ಅದರಿಂದ ನಮಗೇನಾಯಿತು, ಕಣ್ತೆರೆದು ನೋಡು ಬಂದು ಅದೇ ಸಿಸ್ಟಮ್ನಲ್ಲಿ. ಆ ಸಿಸ್ಟಮ್ನಲ್ಲಿ ಕಣ್ತೆರೆದು ನೋಡು ಮಾಡಿ ಅದು ಸಕ್ಸಸ್ ಆಗೋಯ್ತು. ರಾಜ್ಕುಮಾರ್ ಅವರು, ಲೀಲಾವತಿ ಅವರು, ಅದು ವಂಡರ್ಫುಲ್ ಕತೆ ಬಿಡಿ. ಅದು ಬಾಲಕೃಷ್ಣ ಅವರು ಇವ್ರೆಲ್ಲ ಆ್ಯಕ್ಟ್ ಮಾಡಿದ್ದು ವಂಡರ್ಫುಲ್ ಕತೆ. ಅದು ಆಗಿನ ಕಾಲದಲ್ಲಿ ಕಣ್ಣಿಲ್ದೇ ಇರೋದು. ಬೇಕೆ ನೀರೇ ಡಬಲ್ ಮೀನಿಂಗ್ ಡೈಲಾಗ್. ಅದು ಸಾಂಗ್, ಅದು ಡಬಲ್ ಮೀನಿಂಗ್ ಸಾಂಗು. ವೆಂಕಟೇಶನ್ ಮ್ಯೂಸಿಕ್ಕು ಇದೆಲ್ಲ. ಹೀಗೆ ನಮ್ಮಲ್ಲಿ ಒಂದು ಸಾಂಸ್ಥಿಕವಾದಂಥ ಒಂದು ಮನೋಭಾವ ನಮ್ಮಲ್ಲಿ ಬೆಳ್ಕೊಂಡು ಬಂತು. ನಮ್ಮಲ್ಲಿ ಒಬ್ರಿಗೊಬ್ರಿಗೆ ಯಾರಿಗೂ ಇಲ್ಲ. ಅಲ್ಲೇನಾಗೋಯ್ತು, ನನಗೇನಾಯಿತು ಅಂತಂದರೆ ಪಿಕ್ಚರ್ಗೂ ನನ್ನ ದೊರೆಯವರ ರಾಜ್ಕುಮಾರ್ ಅವರ ಬಾಂಧವ್ಯ ಇದೆಯಲ್ಲ, ಈ ತ್ರಿಮೂರ್ತಿ ಬಾಂಧವ್ಯ ಅಂತ ಏನು ಹೇಳ್ತೀವಿ, ಆ ಅಂತರ ಬಾಂಧವ್ಯ ಬಲವಾಗ್ತಾ ಬಂತು. ಅಫ್ಕೋರ್ಸ್ ನಾನು ಮೊದಲಿನಿಂದನೂ ವರದಪ್ಪನ ಹೋಗೋ ಬಾರೋ ಅಂತಲೇ ಮಾತಾಡ್ತಾಯಿದ್ದೆ. ಯಾಕೆಂದರೆ ನಾನು ಕನ್ನಡ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ನಾನು ಹೇಳಿದ್ನಲ್ಲ, ಅವನು ಡ್ರೆಸ್ ಇನ್ಚಾರ್ಜ್ ಆಗಿದ್ದೆ ಅಂತ. ಅದರಿಂದಾಗಿ ನನಗೆ ಕಂಪ್ಲೀಟಾಗಿ ಹೋಗೋ ಬಾರೋ ಅನ್ನೋ ಒಂದು ಸಲಿಗೆ ಇತ್ತು. ಇದರ ಮೇಲೆ ನಾವೆಲ್ಲ ಒಂದು ಕಣ್ಣು ತೆರೆದು ನೋಡು ಆಯಿತು. ಕಣ್ಣು ತೆರೆದು ನೋಡು ಆದಮೇಲೆ ಕೈವಾರ ಮಹಾತ್ಮೆ ಮಾಡಿದ್ವಿ ಇದೇ ಸಿಸ್ಟಮ್ನಲ್ಲಿ. ಕೈವಾರ ಮಹಾತ್ಮೆ ಮಾಡಿದಾಗ ಅವರು ನಾರಾಯಣ್ ಸಿಂಗ್ ಅಂತ ಹೇಳ್ಬಿಟ್ಟು ನಮ್ಮ ಸಿಂಗ್ ಠಾಕೂರ್ ಅವ್ರ ರಿಲೇಟಿವ್. ಅವರು ಸಿಂಗ್ ಠಾಕೂರ್ ಅವರು ಇದರಿಂದ ಕನೆಕ್ಷನಿಂದ ನನಗೊಂದು ಪಿಕ್ಚರ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಬಂದರು ಮೈಸೂರಿಂದ. ಅವ್ರಿಗೆ ಕೈವಾರ ಮಹಾತ್ಮೆ ಮಾಡಿಕೊಟ್ವಿ. ಎಲ್ಲದರಲ್ಲೂ ರಾಜ್ಕುಮಾರ್. ನಾವು ರಾಜ್ಕುಮಾರ್ ಇಲ್ಲದೆ ಪಿಕ್ಚರ್ ಮಾಡೋಲ್ಲ ಅಂತ ಆವಾಗಲೇ ನಿರ್ಧಾರಕ್ಕೆ ಬಂದುಬಿಟ್ಟಿದ್ವಿ ನಾವು. ಅದರಿಂದಾಗಿ ಒಂದು ಇದು ಕೈವಾರ ಮಹಾತ್ಮೆನೂ ಚೆನ್ನಾಗಿ ಹೋಯ್ತು. ಕೈವಾರ ಮಹಾತ್ಮೆ ಚೆನ್ನಾಗಿ ಹೋಯ್ತು. ಆ ಟೈಮ್ಗೆ ಮಡ್ರಾಸ್ನಲ್ಲಿ ಪಾಲ್ ಆ್ಯಂಡ್ ಕಂಪನಿ ಅಂತ ಒಂದು ಕಂಪನಿ, ಅವ್ರು ಚಿಕ್ಕ ಪ್ರೊಡಕ್ಷನ್ ಕಂಪನಿ. ಅವರು ಬಂದು ನಮಗೆ ಒಂದು ಒಳ್ಳೆ ಕಥೆ ಮಾಡಿಕೊಡಿ ಅಂತ ಹೇಳಿದ್ರು. ನಾವು ಅಷ್ಟೊತ್ತಿಗೆ ಏನು ಮಾಡಿದ್ವಿ, ನಾವು ನರಸಿಂಹಮೂರ್ತಿಯವ್ರು ಬಂದರು. ನಮ್ಮ ಇವ್ರು ಪಾಲ್ ಕಂಪನಿ ಬರೋದಕ್ಕೆ ಮುಂಚೆ ಎಸ್ ಎ ನರಸಿಂಹಮೂರ್ತಿಯವರು, ನಾ ಹೇಳ್ದಲ್ಲ ನಮ್ಮ ಭಾಗ್ಯೋದಯ ತೆಗೆದಿದ್ದವರು, ಅವ್ರು ಬಂದು ನನಗೊಂದು ಪಿಕ್ಚರ್ ಮಾಡೋದು. ಅವಾಗ ಯಾವ ಪಿಕ್ಚರ್ ಮಾಡೋದು ಅಂತ ಹೇಳಿದಾಗ ಒಂದು ನಮ್ಮ ಸಿಂಗ್ ಠಾಕೂರ್ ಅವ್ರು ಹೇಳಿದ್ರು, ಅವರು ಮಿಸ್ಸಸ್ ಕನ್ನಡದವರು, ಅವರೊಂದು ಪುಸ್ತಕ ಓದಿದ್ರಂತೆ, ಧರ್ಮದೇವತೆ ಅನ್ನೋ ಪುಸ್ತಕ, ಕೃಷ್ಣಮೂರ್ತಿ ಪುರಾಣಿಕರದು. ಅದನ್ನು ಅವ್ರ ಗಂಡನ ಹತ್ರ ಹೇಳಿದ್ರಂತೆ, ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಓಡುತ್ತೆ ಅಂತ ಕಾಣಿಸುತ್ತೆ ನನಗೆ, ಅದೊಂದು ಫ್ಯಾಮಿಲಿ ಸಬ್ಜೆಕ್ಟು ಹಾಗೆ ಅಂತ ಹೇಳಿದ್ರಂತೆ. ಆಗ ನಾವೇನು ಮಾಡಿದ್ವಿ, ನರಸಿಂಹಮೂರ್ತಿಯವ್ರಿಗೆ ಅದನ್ನೇನು ಮಾಡಿದ್ವಿ, ಈ ಚಿತ್ರ ಮಾಡೋಣ, ನಾವೆಲ್ ಮಾಡೋಣ ಅಂತ ಹೇಳಿ. ಅಯ್ಯೋ ದಯವಿಟ್ಟು ಮಾಡಿ, ನಾವೆಲ್ಗಳು ಅಂತಂದರೆ ನನಗೆ ತುಂಬ ಇಷ್ಟ, ನನಗೆ ನೀವು ದಯವಿಟ್ಟು ಮಾಡಿ ಹಾಗೆ ಅಂತ ಹೇಳಿದ್ರು. ಅವರು ಹೇಳಿದ ತಕ್ಷಣ ಅದನ್ನು ಧರ್ಮದೇವತೆಯನ್ನು ನಾವು ತೊಗೊಂಡು ಮೊದಲನೇ ನಾವೆಲ್ಲೂ ಕನ್ನಡ ಚಿತ್ರರಂಗಕ್ಕೆ ಮೊತ್ತ ಮೊದಲ ಕಾದಂಬರಿ, ಚಿತ್ರಿತವಾದಂಥ ಕಾದಂಬರಿ ಧರ್ಮದೇವತೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಕೃಷ್ಣಮೂರ್ತಿ ಪುರಾಣಿಕರದು. ಅದು ಮೊದಲನೆಯ ಕಾದಂಬರಿ. ಅದನ್ನು ನಾವು ತೊಗೊಂಡು ಆಗದ ತೆಲುಗಿನಲ್ಲಿ ಧರ್ಮದೇವತೆ ಅಂತ ಒಂದು ತೆಲುಗು ಪಿಕ್ಚರ್ ತುಂಬ ಜೋರಾಗಿ ಓಡ್ತಾಯಿತ್ತು. ಅದರಿಂದಾಗಿ ಧರ್ಮದೇವತೆ ಅಂದರೆ ಅದ್ರ ಎಲ್ಲಿ ರೀಮೇಕ್ ಅನ್ಕೋತಾರ ಅಂತ ಹೇಳ್ಬಿಟ್ಟು ಅದಕ್ಕೆ ಕರುಣೆಯ ಕುಟುಂಬದ ಕಣ್ಣು ಅಂತ ಹೆಸರು ಚೇಂಜ್ ಮಾಡೋದು. ಅದು ಕನ್ನಡದಲ್ಲಿ ಚಿತ್ರಿತವಾದಂಥ ಪ್ರಪ್ರಥಮ ಕಾದಂಬರಿ. ಕರುಣೆಯ ಕುಟುಂಬದ ಕಣ್ಣು ಅಂತ ಚಿತ್ರಕ್ಕೆ ಹೆಸರು ಬದಲಾಯಿಸಿ ಮಾಡಿದ್ವಿ ಅದನ್ನು. ಅಫ್ಕೋರ್ಸ್ ಅದು ನಿಮಗೆಲ್ಲ ಚೆನ್ನಾಗೇ ಗೊತ್ತು, ಬಹಳ ಚೆನ್ನಾಗಿ ಓಡ್ತಿದ್ವಿ. ಆಗಿನ ಕಾಲದಲ್ಲಿ
ಕನ್ನಡ ಪಿಕ್ಚರ್ ಚೆನ್ನಾಗಿ ಓಡುತ್ತೆ ಅಂತ ಹೇಳೋದು ಒಂದು ಥರ ಅನ್ವರ್ಥನವಾದಂಗೆ ಇತ್ತು ಅದು. ಯಾಕೆಂದರೆ ಕನ್ನಡ ಚಿತ್ರಗಳು ಚೆನ್ನಾಗೇ ಓಡ್ತಾ ಇದ್ವು ಆ ಕಾಲದಲ್ಲಿ. ಹೌದೌದು, ಆ ಕಾಲದಲ್ಲಿ ಚೆನ್ನಾಗಿ ತೆಗೆದ್ರು. ಅಫ್ಕೋರ್ಸ್ ಏನೋ ಸುಮ್ಮನೆ ಕಾಟಾಚಾರಕ್ಕೆ ತೆಗೆದ್ರು ಓಡ್ತಾ ಇರಲಿಲ್ಲ. ಅದು ಯಾರು ಕಾಟಾಚಾರಕ್ಕೂ ತೆಗಿತಾ ಇರಲಿಲ್ಲ ಹಾಗೆ. ಯಾಕೆಂದರೆ ಎಲ್ಲ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಇರ್ತಾಯಿದ್ರು. M.R. ವಿಠಲ್ ಇದ್ದರು, Y.R. ಸ್ವಾಮಿಯವರಿದ್ದರು, ಶೇಷ್ಗೆ ರಾಯರಿದ್ದರು, ಈ ಥರ ಒಳ್ಳೊಳ್ಳೆ S.K. ಆಚಾರಿ ಇಂಥ ಮುಂತಾದವಂಥ ದೊಡ್ಡ ದೊಡ್ಡ ಡೈರೆಕ್ಟರ್ಗಳಿದ್ದರಿಂದ ಯಾರೂ ಕಳಪೆ ಪಿಕ್ಚರ್ಗಳು ತೆಗಿಯೋಕ್ಕೆ ಮನಸ್ಸು ಮಾಡ್ತಾರೆ. ಎಲ್ಲರಿಗೂ ನಮ್ಮ ಕುರ ಸೀತಾರಾಮ ಶಾಸ್ತ್ರಿಗಳು, B.R. ಪಂತಲು, ಇಂತಹ ದಿಗ್ಗಜರೇ ಇದ್ದಂಥ ಕಾಲ ಅದು. ಆದ್ದರಿಂದ ಕಳಪೆ ಪಿಕ್ಚರ್ಗಳು ಬರೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಎಂಥ ರಮ್ಯದ ನೋಟ